ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 100%. ಅವ್ರ ಮನೆ ಅಲ್ವರ್ರಿ, ಮನೆಯಲ್ಲಿ ಎಲ್ಲ ಚರ್ಚೆ ಮಾಡಿನೇ ಮಾಡಿರೋದು. ಇಲ್ಲಾಂದ್ರೆ ಅವ್ರು ಯಾಕೆ ಹೇಳ್ತಾರೆ? ಜಾರಕಿಹೊಳಿ ಅವರು ಕೂಡ ಅದನ್ನು ನಾನು ಮೊದಲೇ ಹೇಳಿದ್ದೆ CM ಆಗ್ತೀನಿ 28ಕ್ಕೆ. ಅವರು ಅವತ್ತೇ ಟೆವಲ್ ಹಾಕ್ಬಿಟ್ಟವ್ರಿ. ಒಟ್ಟಿನಲ್ಲಿ DKಗೆ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಒಂದು ಕುತಂತ್ರವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರ, ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸರ್ಕಾರ ಬಿದ್ದರೆ ಹೊಸ ಎಲೆಕ್ಷನ್ಗೆ ನಾವು ಹೋಗ್ತೀವಿ ಅಷ್ಟೇ. ದಲಿತ ಸಂಘಟನೆ ಪ್ರಿಯಾಂಕರ್ಗೆ ಪ್ರಾಯೋಜಕತ್ವ ಇದೆ ಅನ್ನೋದಾದರೆ RSSಗೆ ನಿರ್ದೇಶಕರು ನಿರ್ಮಾಪಕರು ಯಾರು ಅಂತ ಪ್ರಿಯಾಂಕರ್ಗೆ ಪ್ರಶ್ನೆ. ನೋಡಿ, ಅವ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೆ ಹೋಗಲ್ಲ. ಈಗ ದಲಿತ ಸಂಘರ್ಷ ಕಮಿಷ ಆಗಲಿ, ಭೀಮ್ ಆಗಲಿ, ಅವರೆಲ್ಲ ಮಾಡೋಕ್ಕೆ ಅಧಿಕಾರ ಇದೆ ರೀ. ಮಾಡಬೇಡ ಅಂತ ಯಾರು ಹೇಳಿದ್ದಾರೆ ಅವ್ರಿಗೆ? ಅವ್ರು ಮಾಡಬೇಕು. ಅವ್ರು ಮೊದಲಿಂದನೂ ಮಾಡ್ತಾ ಇದ್ದಾರೆ, ಭಾಳ ವರ್ಷಗಳಿಂದನೂ ಹಿಂದೆನೂ ಮಾಡಿದ್ದಾರೆ. ಮಾಡಲಿ, ಅವರು ಸಂತೋಷ, ಅದರಲ್ಲೇನು. ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಾವೆಂದು ಎಂದಿಲ್ಲ, ಅದನ್ನು ಮಾಡಲಿ. ಮತ್ತು ಅವ್ರ ಪ್ರಿಯಾಂಕಾ ಖರ್ಗೆ ಇದಕ್ಕೆ ನಾನು ರಿಯಾಕ್ಷನ್ ಮಾಡೋಕ್ಕೆ ಹೋಗಲ್ಲ. RSS ಪಥಸಂಚಲನದ ಬಗ್ಗೆ ಯಾಕೆ ಕಾಂಗ್ರೆಸ್ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾರೆ ಸರ್? ಇಷ್ಟು ವರ್ಷ ಅಭಿವೃದ್ಧಿ, ಈಗ ಅವ್ರ ಇಲಾಖೆಯಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ. IT BT ಅವರೆಲ್ಲ ರಾಜ್ಯ ಬಿಟ್ಟು ಓಡೋಗ್ತಾ ಇದ್ದಾರೆ. ಈಗ ಮೊನ್ನೆನೂ ಕೂಡ 1,30,000 ಕೋಟಿ ಮತ್ತು 30,000 ಉದ್ಯೋಗ ಹೊರಟೋಯ್ತಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಟೋಯ್ತು. ಈಗ ಬೇರೆ ಬೇರೆಯವರು ಕೂಡ ಎದ್ದಿದ್ದಾರೆ. ಈಗ ಇನ್ಫೋಸಿಸ್ ಅವ್ರನ್ನೂ ಬೈತಾ ಇದ್ದಾರೆ. ಅಂದರೆ ಎಲ್ಲ ಹೊರಟೋಗ್ತಾ ಇದ್ದಾರಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅಭಿವೃದ್ಧಿ ವಿಚಾರನ ಯಾರೂ ಕೇಳಬಾರ್ದು. ಮಾಧ್ಯಮದಲ್ಲಿ ಏನು ಸುದ್ದಿ ಬರಬೇಕು ಅಂದರೆ ಇದೇ ಕಿತಾಪತಿನೇ ಸುದ್ದಿ ಬರಬೇಕು, ಅಭಿವೃದ್ಧಿ ಬರಬಾರ್ದು. ಅಷ್ಟು ಸಿದ್ದರಾಮಯ್ಯನವರ ಸ್ಟ್ರಾಟಜಿ, ಅಷ್ಟು ಆ ಮಂತ್ರಿಮಂಡಲದ ಸ್ಟ್ರಾಟಜಿ. ನನಗನ್ಸುತ್ತೆ ಈ ಸರ್ಕಾರ ಭಾಳ ದಿನ ಇರಲ್ಲ, ನೆಗೆದು ಬಿದ್ದು ಹೊರಟೋಗುತ್ತೆ. ಚಿತ್ತಾಪುರದಲ್ಲಿ ಯಾವ ರೀತಿ ಪ್ಲಾನ್ ಇಲ್ಲ, ನೋಡಿ, ನಾನು RSS ಅವರು ಸಮರ್ಥರಿದ್ದಾರೆ, ಅವರು ಅದನ್ನು ಮಾಡ್ತಾರೆ. ನಮಗೂ ಪೊಲಿಟಿಕಲ್ಲಿ RSSಗೂ ನಮಗೇನು ಸಂಬಂಧ ಇಲ್ಲ. ಅದೊಂದು ರಾಷ್ಟ್ರೀಯತೆ ಬೆಳೆಸೋವಂಥ ಒಂದು ಸಂಸ್ಥೆ, ದೇಶಕ್ಕಾಗಿ ತನ್ನ ತನು ಮನ ಧನವನ್ನು ತ್ಯಾಗ ಮಾಡುವಂಥ ಸಂಸ್ಥೆ. ಅದಕ್ಕೂ BJPಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ನೀವು. BJP ಒಂದು ರಾಜಕೀಯ ಪಕ್ಷ, ಅದು ಒಂದು ಸಾಮಾಜಿಕ ಪಕ್ಷ. ಅದರಿಂದ ಅದಕ್ಕೂ ನಮಗೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅದೇ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತೈತೆ. ನಾನು ಪ್ರಿಯಾಂಕಾ ಖರ್ಗೆ ಅವರ ಇದಕ್ಕೆ ನಾನೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಏನು ಬೇಕಾದರೂ ಎಲ್ಲರೂ ಮೆರವಣಿಗೆ ಅಲ್ಲ, ಅವ್ರು ಮಾಡೋದಕ್ಕೆ ನಮ್ಮದೇನೂ ಇಲ್ಲ. RSSಲ್ಲಿ ಯಾವತ್ತೂ ಜಾತೀಯತೆ ಇಲ್ಲ, ಮೇಲು ಕೀಳು ಅನ್ನೋದು ಇಲ್ಲ. RSSಲ್ಲಿ ಎಲ್ಲೂ ಜಾತಿಯ ಕಾಲಮ್ಮೇ ಇಲ್ಲ. RSSಲ್ಲಿ ಜಾತಿಯ ಕಾಲಮ್ಮೇ ಇಲ್ಲ ಅನ್ನೋದ್ರಿಂದ ಎಲ್ಲರೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು RSSಲ್ಲಿದ್ದಾರೆ. ಎಲ್ಲ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರಿಂದ ಅಲ್ಲಿ ಜಾತೀಯತೆ ಇಲ್ಲ ಅಲ್ಲಿ. ಅದರಿಂದ ಈಗ ದಲಿತ ಸಂಘರ್ಷ ಸಮಿತಿ ಆಗ್ಬೋದು, ಪ್ಯಾಂಥರ್ ಆಗ್ಬೋದು, ಯಾವುದು ಬೇಕಾದ್ರೂ ಮೆರವಣಿಗೆ ಮಾಡೋಕ್ಕೆ ಅಧಿಕಾರ ಇದೆ. ಮಾಡಬಾರ್ದು ಅಂತ ಎಲ್ಲ ಹೇಳಲ್ಲ, ಮಾಡೋಕ್ಕೆ ಪೂರ್ತಿ ಅಧಿಕಾರ ಇದೆ, ಸ್ವತಂತ್ರ ಇದೆ. ಮಾಡಲಿ, ಅವರು ಮಾಡಲಿ. ನಾವು ಅದನ್ನು ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು.